ಆನೆ ಕನ್ನಡಿಯಲ್ಲಿ ತಾನು ಅಡಗಿ ಇಪ್ಪಂತೆ. ಜ್ಞಾನವುಳ್ಳವರ ಹೃದಯದಲ್ಲಿ ಪರಶಿವನು ತಾನು ಅಡಗಿಯನು ಸರ್ವಜ್ಞ. ಈಗ ನೋಡ್ರಿ, ಒಂದು ಕನ್ನಡಿ ಇರ್ತದ, ಅದು ಆನೆ ಮುಂದೆ ಬಂದು ನಿಂತಂದ್ರೆ ಏನಾಗ್ತದ್ರಿ? ಎಲ್ಲಿರ್ತದ ಆನೆ? ಅದು ಆ ಆನೆಯ ಪ್ರತಿಬಿಂಬ ಕನ್ನಡಿಗೆ ಬೀಳ್ತದೆ. ಕನ್ನಡಿ ಒಳಗೆ ಐತೇನದು? ಇಲ್ಲ, ಪ್ರತಿಬಿಂಬದ. ಹಂಗ ಜ್ಞಾನವುಳ್ಳವರ ಹೃದಯದಲ್ಲಿ, ಅಂದ್ರ ಜ್ಞಾನವುಳ್ಳವರ ಮನಸ್ಸಿನಲ್ಲಿ ಪರಶಿವನು ತಾನು ಅಡಗಿಯನು ಸರ್ವಜ್ಞ. ಕನ್ನಡಿಯಾಗಿ ಯಾವ ರೀತಿಯಾಗಿ ಆನೆಯ ಪ್ರತಿಬಿಂಬ ಇರ್ತದ, ಹಂಗ ಮನಸ್ಸಿನಲ್ಲಿ ಸ್ವರೂಪದ ಜ್ಞಾನವನ್ನು ಯಾರು ಹೊಂದಿರ್ತಾರ ಅಂಥವರ ಮನಸ್ಸಿನಲ್ಲಿ ಏನದ ಅಂದ್ರ ಪರಶಿವ ಅಡಗಿರ್ತಾನ. ಮಾನವನ ಮನಸ್ಸಿನೊಳಗ ಪರಶಿವನ ಪ್ರತಿಬಿಂಬ ಮೂಡ್ತದ. ಮಾನವನ ಮನಸ್ಸಿನಲ್ಲಿ ಪರಮಾತ್ಮನ ಶಿವನ ಪ್ರತಿಬಿಂಬ ಅಂದ್ರ ಆನಂದ, ಆನಂದದ ಅನುಭವ ಆಗ್ತದ. ಮುತ್ತು ನೀರೊಳು ಪುಟ್ಟಿ